ಇನ್ನು ಈ ದಿವಸ ಭಗವಂತನನ್ನು ಹೇಗೆ ಆರಾಧನೆ ಮಾಡಬೇಕು ಅಂತ ಕೇಳಿದರೆ, ಅದೆಲ್ಲ ಆರಾಧನೆ ಆದ ನಂತರದಲ್ಲಿ ಹೇಳ್ಕೊಳ್ಬೇಕು ಶ್ಲೋಕವನ್ನು. ಸ್ವಶಂಖಚಕ್ರಂ ಸಕಿರೀಟಕುಂಡಲಂ ಸಪೀತವಸ್ತ್ರಂ ಸರಸೀರುಹೇಕ್ಷಣಂ ಸಹಾರ ವಕ್ಷಸ್ಥಲಕೌಸ್ತುಭಶ್ರಿಯಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ ಅಂತ ಈ ಶ್ಲೋಕವನ್ನು ಕನಿಷ್ಠ ಪಕ್ಷ 108 ಸಾರಿ ಆದರೂ ಹೇಳ್ಕೊಳ್ಳಿ. ಇನ್ನು ಸಾಧ್ಯವಾದಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಿ, ಅದೂ ಆಗದಿದ್ದರೆ ಓಂ ನಮೋ ನಾರಾಯಣಾಯ ಅಂತ ಹೇಳ್ಕೊಳ್ಳಿ. ಅದೂ ಸಾಧ್ಯ ಇಲ್ಲ ಅಂದರೆ ಅಚ್ಯುತ ಅನಂತ ಗೋವಿಂದ ಅಂತ ಹೇಳ್ಕೊಳ್ತಾ ಬನ್ನಿ. ಇನ್ನು ಸಂತಾನದ ಆಕಾಂಕ್ಷಿಗಳಾಗಿರ್ತಕ್ಕಂಥವರು ಸಂತಾನ ಗೋಪಾಲಕೃಷ್ಣ ಮಂತ್ರವನ್ನು ಕೂಡ ಈ ದಿವಸ ಹೇಳ್ಕೊಳ್ಳಿ. ಅಥವಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂಥೇಳಿ ಜಪವನ್ನು ಮಾಡ್ಬೋದು. ಇನ್ನು ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ಅಂಥೇಳಿ ಅದನ್ನು ಕೂಡ ಮಾಡ್ಬೋದು. ಇದೆಲ್ಲ ಆದ ನಂತರದಲ್ಲಿ ಮರುದಿವಸ ದ್ವಾದಶಿ ದಿವಸ ನೀವು ಅತಿ ಮುಖ್ಯವಾಗಿ ಮಾಡಬೇಕಾಗಿರೋದು ಏನಂತ ಕೇಳಿದರೆ, ನಿಮ್ಮ ಹತ್ರ ಸಾಧ್ಯ ಆದಷ್ಟು ಅಷ್ಟೇ ಕೊಡಬೇಕು ಇಷ್ಟೇ ಕೊಡಬೇಕು ಅನ್ನುವಂಥದ್ದೇನೂ ಇಲ್ಲ. ಈ ವ್ರತ ಎನ್ನುವಂಥದ್ದನ್ನ ಮಾಡಿದ್ರೆ ಸಂಪೂರ್ಣ ಫಲಪ್ರಾಪ್ತಿಯಾಗಬೇಕು ಅಂತಂದರೆ ನಿಮ್ಮ ಶಕ್ತಿಯಾನುಸಾರವಾಗಿ ಅಕ್ಕಿ, ಬೆಲ್ಲ ಮತ್ತು ತುಪ್ಪ, ಹೆಸರುಬೇಳೆ ಇವುಗಳನ್ನು ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ದಕ್ಷಿಣೆ ಸಹಿತವಾಗಿ ದಾನವಾಗಿ ಕೊಟ್ಟು ಆಶೀರ್ವಾದ ಎನ್ನುವಂಥದ್ದನ್ನು ಪಡೆದುಕೊಡಿ. ಮತ್ತು ನಾವು ಕೊಟ್ಟಂಥ ಮಾಹಿತಿ ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಬೇರೆಯವರಿಗೆ ತಿಳಿಸ್ಬೇಕು ಅಂತೇಳಿ ಆದರೆ ಶೇರ್ ಮಾಡಿ. ಮತ್ತು ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ಸಿಗಬೇಕು ಅಂತಂದರೆ ನಮ್ಮ ಚಾನಲ್ಲಿಗೆ